ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಾಗಿ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ. ಒಂದು ದೇಶದ ಜನಸಂಖ್ಯೆಯ ಸರಾಸರಿ ಆಯಸ್ಸು ಅಥವಾ ಜೀವಿತಾವಧಿ ಆ ದೇಶದ ಅಭಿವೃದ್ಧಿಯ ಸಂಕೇತವಾಗಿದೆ. ಅದರಂತೆಯೇ ಜಗತ್ತಿನ ಕೆಲವು ದೇಶಗಳ ಜನರು ಐಷಾರಾಮಿ ಜೀವನ ನಡೆಸುತ್ತಾ ಸಂತೋಷದಿಂದ ದೀರ್ಘಾವಧಿ ಬದುಕುತ್ತಿದ್ದರೆ, ಬಹುತೇಕ ದೇಶಗಳ ಜನರು ಮೂಲಭೂತ ಸೌಕರ್ಯಗಳೂ ಇಲ್ಲದೆ ಬಹಳ ಕಷ್ಟದ ಜೀವನ ನಡೆಸುತ್ತಾ ಅಲ್ಪಾಯುಷಿಗಳಾಗಿ ಜೀವಿಸುತ್ತಿದ್ದಾರೆ. ಈ ಸಂಚಿಕೆಯಲ್ಲಿ ಜಗತ್ತಿನ ಜೀವಿತಾವಧಿ ಪಟ್ಟಿಯಲ್ಲಿ ಜನರು ದೀರ್ಘವಾಗಿ ಅತಿ ಹೆಚ್ಚು ಕಾಲ ಆರೋಗ್ಯವಂತರಾಗಿ ಸಂತೋಷದಿಂದ ಬದುಕುವ ಮೊದಲ 10 ಟಾಪ್ 10 ದೇಶಗಳು ಯಾವುವು? ಅದೇ ಜೀವಿತಾವಧಿ ಪಟ್ಟಿಯಲ್ಲಿ ಜನರು ಅತ್ಯಂತ ಕಡಿಮೆ ಅವಧಿ ಜೀವಿಸುವ ಕೊನೆಯ ಸ್ಥಾನದಲ್ಲಿರುವ ದೇಶ ಯಾವುದು? ಹಾಗೂ ಆ ದೇಶಗಳ ಬಗೆಗಿನ ಮುಖ್ಯವಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಸಂಪೂರ್ಣವಾಗಿ ವೀಕ್ಷಿಸಿ. ಈ ಮಾಹಿತಿಯನ್ನು 2026ರ ವರ್ಲ್ಡೋಮೀಟರ್ಸ್ ಇನ್ಫೋ ವರದಿಯ ಅಂಕಿಅಂಶಗಳ ಆಧಾರದ ಮೇಲೆ ನೀಡಲಾಗಿದೆ. ಮೊನಾಕೋ ದೀರ್ಘಕಾಲ ಬದುಕುವ ಜನರಿರುವ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಿರುವ ಯುರೋಪ್ ಖಂಡದ ಒಂದು ಚಿಕ್ಕ ದೇಶ. ಜಗತ್ತಿನಲ್ಲೇ ಅತಿ ಹೆಚ್ಚು ತಲಾದಾಯವನ್ನು ಹೊಂದಿರುವ ದೇಶವಾಗಿದ್ದು, ಈ ದೇಶದ ಜನಸಂಖ್ಯೆಯಲ್ಲಿ 36% ಜನ ಮಿಲೇನಿಯರ್ಗಳಿದ್ದಾರೆ. ಈ ದೇಶವು ಮೆಡಿಟೇರಿಯನ್ ತೀರ ಪ್ರದೇಶದಲ್ಲಿರುವುದರಿಂದ ಕೃಷಿಗೆ ಯೋಗ್ಯವಾದ ಫಲವತ್ತಾದ ಭೂಮಿ ಹಾಗೂ ವಾಯುಗುಣವನ್ನು ಹೊಂದಿದ್ದು, ಹಣ್ಣು ತರಕಾರಿಗಳನ್ನು ಇಲ್ಲಿನ ಜನರು ಹೆಚ್ಚಾಗಿ ಬೆಳೆಯುತ್ತಾರೆ. ಬ್ಯಾಂಕಿಂಗ್, ಕೈಗಾರಿಕೆ ಹಾಗೂ ಪ್ರವಾಸೋದ್ಯಮದಿಂದಲೂ ಈ ದೇಶಕ್ಕೆ ಹೆಚ್ಚಿನ ಆದಾಯವಿದೆ. ಇಲ್ಲಿನ ಜನರು ತಮ್ಮ ಆಹಾರದಲ್ಲಿ ಹಣ್ಣು, ತರಕಾರಿ ಹಾಗೂ ಮೀನನ್ನು ಹೆಚ್ಚಾಗಿ ಬಳಸುತ್ತಾರೆ. ಅಡಿಗೆ ತಯಾರಿಸಲು ಆಲಿವ್ ಎಣ್ಣೆಯನ್ನು ಬಳಸುವುದರಿಂದ ಇಲ್ಲಿನ ಜನರಲ್ಲಿ ಬೊಜ್ಜು ಶೇಖರಣೆ ಬಹಳ ಕಡಿಮೆ. ನಿತ್ಯ ವ್ಯಾಯಾಮ ಮತ್ತು ಉತ್ತಮ ಸಾಮಾಜಿಕ ಸಂಬಂಧಗಳಿಂದ ಇಲ್ಲಿನ ಜನರು 86 ವರ್ಷಗಳಷ್ಟು ದೀರ್ಘಕಾಲ ಬದುಕುತ್ತಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿರುವ ದೇಶವೆಂದರೆ ಸ್ಯಾನ್ ಮೆರಿನೋ. ಸ್ಯಾನ್ ಮೆರಿನೋ ಯುರೋಪ್ ಖಂಡದ ಒಂದು ದೇಶವಾಗಿದ್ದು, ಇದು ಇಟಲಿ ದೇಶದ ಮಧ್ಯಭಾಗದಲ್ಲಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಅಲ್ಲಿನ ಕೈಗಾರಿಕೆಗಳು ವಿವಿಧ ಸರಕುಗಳನ್ನು ಉತ್ಪಾದಿಸಿ ರಫ್ತು ಮಾಡಿ ಹೆಚ್ಚಿನ ಆದಾಯ ಗಳಿಸುತ್ತವೆ. ಜೊತೆಗೆ ಬ್ಯಾಂಕಿಂಗ್ ಹಾಗೂ ಪ್ರವಾಸೋದ್ಯಮದಿಂದಲೂ ಹೆಚ್ಚಿನ ಆದಾಯವಿದೆ. ಇಲ್ಲಿನ ಜನರು ಮೆಡಿಟೇರಿಯನ್ ಆಹಾರ ಪದ್ಧತಿಯನ್ನು ಹೊಂದಿದ್ದು, ಹಣ್ಣು, ತರಕಾರಿ ಹಾಗೂ ಮೀನನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಈ ದೇಶದ ಜನರೆಲ್ಲರೂ ವಿದ್ಯಾವಂತರಾಗಿದ್ದು, ಅಪರಾಧ ಪ್ರಮಾಣವು ಬಹಳ ಕಡಿಮೆ ಇದೆ. ಜೊತೆಗೆ ಇಲ್ಲಿನ ಜನರು ಶಾಂತಿಯುತ ಸಹಜೀವನ ನಡೆಸುತ್ತಿದ್ದಾರೆ. ಇಲ್ಲಿನ ಜನರ ಸರಾಸರಿ ಆಯಸ್ಸು 86 ವರ್ಷಗಳು. ಇನ್ನು ಟಾಪ್ 3ನೇ ಸ್ಥಾನ ಹಾಂಗ್ಕಾಂಗಿನದ್ದು. ಹಾಂಗ್ಕಾಂಗ್ ಚೀನಾ ದೇಶದ ಒಂದು ಭಾಗವಾದರೂ ತನ್ನದೇ ಆದ ಸರ್ಕಾರ ಹಾಗೂ ಪ್ರತ್ಯೇಕ ಸಂವಿಧಾನವನ್ನು ಹೊಂದಿದೆ. ಸ್ಟಾಕ್ ಎಕ್ಸ್ಚೇಂಜ್, ಬ್ಯಾಂಕಿಂಗ್, ಲಾಜಿಸ್ಟಿಕ್ಸ್ ಹಾಗೂ ಪ್ರವಾಸೋದ್ಯಮದಿಂದ ಅತಿ ಹೆಚ್ಚಿನ ಆದಾಯ ಗಳಿಸುತ್ತಿದೆ. ಇಲ್ಲಿನ ಜನರು ನಡಿಗೆಯಂತಹ ವ್ಯಾಯಾಮವನ್ನು ಹೆಚ್ಚಾಗಿ ಮಾಡುತ್ತಾರೆ. ಸಮುದ್ರದ ಆಹಾರೋತ್ಪನ್ನಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಇಲ್ಲಿನ ಸರ್ಕಾರ ಉಚಿತವಾದ ಆರೋಗ್ಯ ಸೇವೆ ನೀಡುತ್ತಿದ್ದು, ಆಸ್ಪತ್ರೆಗಳು ಸುಸಜ್ಜಿತವಾದ ಆಧುನಿಕ ವ್ಯವಸ್ಥೆಯನ್ನು ಒಳಗೊಂಡಿವೆ. ಹಾಗಾಗಿ ಇಲ್ಲಿನ ಜನರ ಸರಾಸರಿ ಆಯಸ್ಸು 85 ವರ್ಷಗಳಷ್ಟಿದೆ. ಮುಂದಿನ ಟಾಪ್ 4ರ ಸ್ಥಾನ ಜಪಾನ್ ದೇಶದ್ದು. ಜಪಾನ್ ಜೀವನ ಶೈಲಿಯಲ್ಲಿ ಜಗತ್ತಿಗೆ ಮಾದರಿಯಾಗಿರುವ ದೇಶ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೊಂದಿದ್ದರೂ ಜೀವನ ಶೈಲಿಯಲ್ಲಾಗಲಿ ಆಹಾರ ಪದ್ಧತಿಯಲ್ಲಾಗಲಿ ಸಾಂಪ್ರದಾಯಿಕ ಶೈಲಿಯನ್ನು, ಮೂಲ ಪದ್ಧತಿಗಳನ್ನು ಮರೆತಿಲ್ಲ. ಜಗತ್ತಿನ ಜನರೆಲ್ಲ ಬೊಜ್ಜಿನಿಂದ ಪರಿತಪಿಸುತ್ತಿದ್ದರೆ, ಜಪಾನಿಯರು ಮಾತ್ರ ಬೊಜ್ಜು ರಹಿತರಾಗಿ ಹಾಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಇದಕ್ಕೆ ಕಾರಣ ಅವರ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ. ಬೇಯಿಸಿದ ತರಕಾರಿ ಹಾಗೂ ಸಾಗರೋತ್ಪನ್ನಗಳನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ತಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಯಾಣ ಮಾಡಲು ಸ್ವಂತ ವಾಹನಗಳನ್ನು ಬಳಸದೆ ಬಸ್ಸು, ರೈಲಿನಂತಹ ಸಾರಿಗೆ ಸೇವೆಯನ್ನು ಹೆಚ್ಚಾಗಿ ಬಳಸುತ್ತಾರೆ. ಈ ಎಲ್ಲ ಕಾರಣಗಳಿಂದ ಜಪಾನಿನ ಜನರು 85 ವರ್ಷಗಳಷ್ಟು ದೀರ್ಘಾಯುಷಿಗಳಾಗಿ ಬದುಕುತ್ತಿದ್ದಾರೆ. ಹಾಗೆಯೇ 5ನೇ ಸ್ಥಾನದಲ್ಲಿರುವ ದೇಶ ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ ದೇಶವು ಎಲೆಕ್ಟ್ರಾನಿಕ್ ಹಾಗೂ ಸೆಮಿಕಂಡಕ್ಟರ್ನಂತಹ ಉಪಕರಣಗಳು, ಆಟೋಮೊಬೈಲ್ ಹಾಗೂ ಪ್ರವಾಸೋದ್ಯಮದಿಂದ ಹೆಚ್ಚಿನ ಆದಾಯ ಹೊಂದಿದೆ. ಇನ್ನು ಆಹಾರ ವಿಚಾರದಲ್ಲಿ ಈ ದೇಶದ ಜನರು ತರಕಾರಿಗಳನ್ನು ಒದಗಿಸಿಟ್ಟು ಅದರಿಂದ ತಯಾರಿಸಿದ ಕಿಮ್ಜಿ ಎಂಬ ಆಹಾರ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಇದು ಹೆಚ್ಚು ಪ್ರೋಬಯೋಟಿಕ್ ಅಂಶ ಹೊಂದಿರುವುದರಿಂದ ಜೀರ್ಣಕ್ರಿಯೆಗೆ ಹೆಚ್ಚು ಸಹಕಾರಿಯಾಗಿದೆ. ಜೊತೆಗೆ ಆಹಾರದಲ್ಲಿ ಮೀನನ್ನು ಹೆಚ್ಚಾಗಿ ಬಳಸುತ್ತಾರೆ ಹಾಗೂ ವ್ಯಾಯಾಮದ ಜೊತೆಗೆ ದಿನನಿತ್ಯವೂ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಇಲ್ಲಿನ ಜನರ ಸರಾಸರಿ ಆಯಸ್ಸು 84 ವರ್ಷಗಳು. ಸೇಂಟ್ ಬಾರ್ತಲೋಮಿ ಸರಾಸರಿ ಹೆಚ್ಚು ಆಯಸ್ಸು ಹೊಂದಿರುವ ದೇಶಗಳಲ್ಲಿ 6ನೇ ಸ್ಥಾನ ಪಡೆದಿದೆ. ಸೇಂಟ್ ಬಾರ್ತಲೋಮಿ ಕೆರೆಬಿಯನ್ ಸಮುದ್ರ ಹಾಗೂ ಅಟ್ಲಾಂಟಿಕ್ ಸಾಗರದ ನಡುವಿನ ದ್ವೀಪಗಳಿಂದ ನಿರ್ಮಿತವಾದ ಪ್ರದೇಶವಾಗಿದೆ. ಬಿಳಿ ಮರಳನ್ನು ಹೊಂದಿರುವ ಇಲ್ಲಿನ ಸುಂದರವಾದ ಬೀಚ್ಗಳು ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸುತ್ತವೆ.
ಈ ಪ್ರದೇಶವು ಫ್ರೆಂಚ್ ಗಣರಾಜ್ಯದ ಭಾಗವಾಗಿದ್ದರೂ ಸ್ವಂತ ಸರ್ಕಾರವನ್ನು ಹೊಂದಿದೆ. ಇಲ್ಲಿನ ಜನರು ತಾಜಾ ಸಮುದ್ರ ಆಹಾರವನ್ನು, ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ತಮ್ಮ ಆಹಾರದಲ್ಲಿ ಬಳಸುತ್ತಾರೆ ಹಾಗೂ ವ್ಯವಸ್ಥಿತವಾದ ವೈದ್ಯಕೀಯ ಸೌಲಭ್ಯಗಳಿರುವುದರಿಂದ ಇಲ್ಲಿನ ಜನರ ಸರಾಸರಿ ಆಯಸ್ಸು 84 ವರ್ಷಗಳಷ್ಟು ದೀರ್ಘವಾಗಿದೆ. ಟಾಪ್ 7ರ ಸ್ಥಾನ ಆಂಡೋರಾ ದೇಶದ್ದು. ಆಂಡೋರಾ ಯುರೋಪ್ ದೇಶಗಳಾದ ಫ್ರಾನ್ಸ್ ಮತ್ತು ಸ್ಪೇನ್ ದೇಶಗಳ ನಡುವೆ ಬರುವ ಒಂದು ಚಿಕ್ಕ ದೇಶವಾಗಿದೆ. ಎತ್ತರವಾದ ಪರ್ವತ ಪ್ರದೇಶಗಳನ್ನು ಹೊಂದಿರುವ ಈ ದೇಶಕ್ಕೆ ಚಾರಣ ಮಾಡಲು, ಸುಂದರವಾದ ಪ್ರಕೃತಿಯನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದಲೂ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಇಲ್ಲಿನ ಜನರು ಕೂಡ ಮೆಡಿಟೇರಿಯನ್ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ. ಮೀನು, ತರಕಾರಿ, ಆಲಿವ್ ಎಣ್ಣೆಯನ್ನು ಬಳಸುವುದರಿಂದ, ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು ನಡೆದಾಡುವುದರಿಂದ ಇಲ್ಲಿನ ಜನ ಆರೋಗ್ಯವಾಗಿದ್ದು 84 ವರ್ಷಗಳಷ್ಟು ದೀರ್ಘಕಾಲ ಬದುಕುತ್ತಿದ್ದಾರೆ. ಮುಂದಿನ ಟಾಪ್ 8ರ ಸ್ಥಾನ ಪಡೆದಿರುವುದು ಫ್ರೆಂಚ್ ಪಾಲಿನೇಷಿಯಾ. ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿನ ದ್ವೀಪಗಳ ಸಮೂಹವಾಗಿರುವ ಈ ಪ್ರದೇಶವು ಫ್ರೆಂಚ್ ಗಣರಾಜ್ಯದ ಭಾಗವಾಗಿದ್ದು ತನ್ನದೇ ಆದ ಸ್ಥಳೀಯ ಆಡಳಿತವನ್ನು ಹೊಂದಿದೆ. ತಾಜಾ ಹಣ್ಣು, ತರಕಾರಿ, ಸಮುದ್ರ ಆಹಾರವನ್ನು ಇಲ್ಲಿನ ಜನರು ಹೆಚ್ಚಾಗಿ ಸೇವಿಸುತ್ತಾರೆ. ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿರುವ ಇಲ್ಲಿನ ಜನರು ನಿತ್ಯವೂ ನಡಿಗೆ ಹಾಗೂ ವ್ಯಾಯಾಮವನ್ನು ಮಾಡುತ್ತಾರೆ. ಇಲ್ಲಿನ ಜನರ ಸರಾಸರಿ ಆಯಸ್ಸು 84 ವರ್ಷಗಳು. 9ನೇ ಸ್ಥಾನ ಪಡೆದಿರುವ ದೇಶ ಸ್ವಿಟ್ಜರ್ಲ್ಯಾಂಡ್. ಯುರೋಪಿನ ಪ್ರಮುಖ ದೇಶವಾಗಿದ್ದು ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆ, ಐಷಾರಾಮಿ ಗಡಿಯಾರಗಳು, ರಾಸಾಯನಿಕ ಹಾಗೂ ಔಷಧಿ ಉತ್ಪನ್ನಗಳ ಉತ್ಪಾದನೆಯಿಂದ ಹೆಚ್ಚು ಆದಾಯ ಗಳಿಸುತ್ತಿದೆ. ಸ್ವಿಟ್ಜರ್ಲ್ಯಾಂಡ್ ಪರ್ವತಗಳಿಂದ ಕೂಡಿದ ಅತ್ಯಂತ ಸುಂದರವಾದ ಪರಿಸರವನ್ನು ಹೊಂದಿರುವ ದೇಶವಾಗಿದ್ದು ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಇಲ್ಲಿನ ಜನರು ಅತ್ಯುತ್ತಮ ಆಹಾರ ಕ್ರಮ ಹಾಗೂ ಹೊರಾಂಗಣ ಪರಿಸರದಲ್ಲಿನ ವ್ಯಾಯಾಮಗಳಿಂದಾಗಿ ಆರೋಗ್ಯವಾಗಿದ್ದು 84 ವರ್ಷಗಳು ಬದುಕುತ್ತಿದ್ದಾರೆ. ಇನ್ನು ಟಾಪ್ 10ರ ಸ್ಥಾನ ಪಡೆದಿರುವ ದೇಶ ಆಸ್ಟ್ರೇಲಿಯಾ. ಈ ದೇಶವು ಕಬ್ಬಿಣದ ಅದಿರು, ನೈಸರ್ಗಿಕ ಅನಿಲ, ಚಿನ್ನ ಹಾಗೂ ಕೃಷಿ ಉತ್ಪನ್ನಗಳ ರಫ್ತಿನಿಂದ ಹೆಚ್ಚಿನ ಆದಾಯ ಹೊಂದಿದೆ ಹಾಗೂ ನಿಸರ್ಗ ನಿರ್ಮಿತವಾದ ಹಲವು ಅದ್ಭುತಗಳಿಗೆ ಸಾಕ್ಷಿಯಾಗಿದೆ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನ ಸಮುದ್ರದಲ್ಲಿರುವ ಗ್ರೇಟ್ ಬ್ಯಾರಿಯರ್ ರೀಫ್ ಎಂಬ ಅತ್ಯದ್ಭುತವಾದ ಹವಳದ ದ್ವೀಪಗಳು ಬಹಳ ಅಪರೂಪದ ಅಸಂಖ್ಯ ಜೀವಿರಾಶಿಗಳ ನೆಲೆಯಾಗಿದೆ. ಹಾಗೆಯೇ ಮತ್ತೊಂದು ಜಗತ್ಪ್ರಸಿದ್ಧ ಪ್ರಪಂಚದ ಅತಿದೊಡ್ಡ ಉಲುರು ಎಂಬ ಏಕಶಿಲಾ ಬೆಟ್ಟವು ಮರಳಿನ ಗಟ್ಟಿಗಳಿಂದ ನಿರ್ಮಿತವಾಗಿದೆ. ಹೀಗೆ ಮತ್ತಷ್ಟು ಅಚ್ಚರಿಗಳ ತಾಣವಾಗಿರುವ ಆಸ್ಟ್ರೇಲಿಯಾಗೆ ಹೆಚ್ಚು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇನ್ನು ಕ್ರೀಡೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿರುವ ಆಸ್ಟ್ರೇಲಿಯನ್ನರು ಕ್ರಿಕೆಟ್, ರಗ್ಬಿ, ಸರ್ಫಿಂಗ್ ಆಟಗಳನ್ನು ಹೆಚ್ಚು ಆಟವಾಡುತ್ತಾರೆ. ಆಸ್ಟ್ರೇಲಿಯಾದ ಜನರು ಒಳ್ಳೆಯ ಆರೋಗ್ಯಕರ ಜೀವನ ನಡೆಸುತ್ತಿದ್ದು ಇಲ್ಲಿನ ಜನರ ಸರಾಸರಿ ಆಯಸ್ಸು 84 ವರ್ಷಗಳು. ಇನ್ನು ನಮ್ಮ ದೇಶ ಭಾರತವು ಸರಾಸರಿ ಜೀವಿತಾವಧಿಯ ಪಟ್ಟಿಯಲ್ಲಿ 150ನೇ ಸ್ಥಾನದಲ್ಲಿದ್ದು ಇಲ್ಲಿನ ಜನರ ಸರಾಸರಿ ಜೀವಿತಾವಧಿ 72 ವರ್ಷಗಳಷ್ಟಿದೆ. ಮೊದಲ ಟಾಪ್ 10 ದೇಶಗಳ ಸರಾಸರಿ ಆಯಸ್ಸಿಗೆ ಹೋಲಿಸಿದರೆ ಭಾರತ ದೇಶದ ಜನರ ಆಯಸ್ಸು ಕಡಿಮೆ ಇದೆ. ಭವಿಷ್ಯದಲ್ಲಿ ಭಾರತದ ಜನರು ತಮ್ಮ ಆಯಸ್ಸನ್ನು ವೃದ್ಧಿಸಿಕೊಳ್ಳಬೇಕಾದರೆ ಜನರು ತಾವು ಸೇವಿಸುವ ಆಹಾರದ ಬಗ್ಗೆ ಮತ್ತಷ್ಟು ತಿಳುವಳಿಕೆ, ವ್ಯಾಯಾಮ ಮತ್ತು ಕ್ರೀಡೆಗಳಲ್ಲಿ ಮತ್ತಷ್ಟು ಆಸಕ್ತಿ ಹಾಗೂ ತಮ್ಮ ಆರೋಗ್ಯದ ಬಗ್ಗೆ ಮತ್ತಷ್ಟು ಕಾಳಜಿ ವಹಿಸುವ ಅಗತ್ಯವಿದೆ. ಇನ್ನು ಕೊನೆಯ ಸ್ಥಾನದಲ್ಲಿರುವ ದೇಶ ನೈಜೀರಿಯಾ. ಇಲ್ಲಿನ ಜನರ ಸರಾಸರಿ ಆಯಸ್ಸು 54 ವರ್ಷಗಳಷ್ಟು ಮಾತ್ರವಿದೆ. ಮೊದಲ ಟಾಪ್ 1 ಸ್ಥಾನದಲ್ಲಿರುವ ದೇಶಕ್ಕೆ ಹೋಲಿಸಿದರೆ ಬರೋಬ್ಬರಿ 32 ವರ್ಷಗಳಷ್ಟು ಕಡಿಮೆ ಇದೆ. ಅದಕ್ಕೆ ನೈಜೀರಿಯಾ ದೇಶದಲ್ಲಿನ ಹಲವಾರು ಸಮಸ್ಯೆಗಳೇ ಕಾರಣ. ಸರಿಯಾದ ವೈದ್ಯಕೀಯ ಸೌಲಭ್ಯಗಳಿಂದ ವಂಚಿತರಾದ ಇಲ್ಲಿನ ಜನರು ಈಗಲೂ HIV, ಮಲೇರಿಯಾ, ಕಾಲರಾ, ಕ್ಷಯದಂತಹ ಮಾರಣಾಂತಕ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. ಉತ್ತಮ ಪೌಷ್ಟಿಕಾಂಶಯುಕ್ತ ಆಹಾರ ಹಾಗೂ ವೈದ್ಯಕೀಯ ಸೌಲಭ್ಯಗಳ ಅಭಾವದಿಂದ ಶಿಶು ಹಾಗೂ ತಾಯಂದಿರ ಮರಣ ಪ್ರಮಾಣ ಹೆಚ್ಚಾಗಿದೆ. ಜೊತೆಗೆ ಬಡತನ, ಶಿಕ್ಷಣದ ಕೊರತೆ, ಆಂತರಿಕ ಕಲಹಗಳು, ಭಯೋತ್ಪಾದನೆ, ಅಶಾಂತಿ, ದೂರದೃಷ್ಟಿಯಿಲ್ಲ ನಾಯಕತ್ವದ ಕೊರತೆ ಮುಂತಾದ ಕಾರಣಗಳಿಂದ ನೈಜೀರಿಯಾ ದೇಶದ ಜನರ ಸರಾಸರಿ ಜೀವಿತಾವಧಿ ಬಹಳಷ್ಟು ಕಡಿಮೆ ಇದೆ. ಜಗತ್ತಿನ ಪ್ರತಿಯೊಂದು ದೇಶವು ತಮ್ಮ ದೇಶದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಾಗ ಮಾತ್ರ ಎಲ್ಲಾ ರೀತಿಯ ಅಭಿವೃದ್ಧಿ ಹೊಂದಲು ಸಾಧ್ಯ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಮುಂದಿನ ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.